ಹಾಯ್ ಫ್ರೆಂಡ್ಸ್, ಸುಮಾರು 5-6 ವರ್ಷದಿಂದ ನಾ ಕೇಟ್ರಿಂಗ್ ಮಾಡುವಾಗ ಎಷ್ಟು ಸಾವಿರ ಹೋಳ್ಗೆ ಮಾಡೇನಂತ ನನಗೆ ನೆನಪೂ ಇಲ್ಲ. ಬಟ್ ಇವತ್ತು ಮಣಿಪುರದಾಗ ಒಂದು 10-12 ಹೋಳ್ಗೆ ಮಾಡೋದ್ರಾಗ ಹರಸಾಹಸ ಮಾಡಬೇಕಾತು. ಯಾಕಂತೀರಿ? ಮೈದಾ ಹಿಟ್ಟು. ಫ್ರೆಂಡ್ಸ್, ನಮ್ಮ ಕಿರಾಣಿ ಅಂಗಡಿ ಅದಾವ ಓಲ್ಡ್ ಸ್ಟಾಕ್ ಮೈದಾ ಹಿಟ್ಟು ಕೊಟ್ಬಿಟ್ಟಾನ. ನನಗೆ ಗೊತ್ತಾಗಲಿಲ್ಲ, ಅದನ್ನು ಕಲಿಸುವಾಗೇನು ನನಗೆ ಅನ್ನಿಸ್ಲಿಲ್ಲ. ಬಟ್ ಅದು ಚಲೋ ನೆಂದ ಮೇಲೆ ಒಂದು ಹೋಳ್ಗಿನೂ ಚಲೋ ಬರಲಿಲ್ಲ. ಒಂದು 10 ಹೋಳ್ಗೆ ಮಾಡಬೇಕಾದ್ರೆ ಭಾಳ ಕುಸ್ತಿ ಮಾಡಿದೆ. ಬಟ್ ಅಂತೂ ಇಂತೂ ನಿಮ್ಗೆ ವಿಡಿಯೋ ತೋರಿಸ್ಬೇಕಿತ್ತು ನಾ ಹೆಂಗೆ ಹೋಳ್ಗೆ ಮಾಡ್ತೇನೆ ಅಂತ ಮಾಡೇನಿ. ಬರ್ರಿ ಹೆಂಗೆ ಮಾಡೋಣಂತ ನೋಡೋಣ. ಫಸ್ಟಿಗೆ ಮೈದಾ ಹಿಟ್ಟಿಗೆ ಉಪ್ಪು ಮತ್ತು ಸಾಕಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ತಂಗ ನಾದ್ಕೊಂಡೇನಿ. ಫ್ರೆಂಡ್ಸ್, ಈಗ ಮೈದಾ ಹಿಟ್ಟು ಕಣ್ಕ ನಾದು ಮುಂದೆ ಸ್ವಲ್ಪ ಎಣ್ಣೆ ಮುಂದಿಟ್ರೆ ಹೋಳ್ಗೆ ಭಾಳ ಸಾಫ್ಟ್ ಆಗ್ತವೆ. ಈಗ ನಾವು ಹೂರ್ಣ ಮಾಡ್ಕೊಂಬಿಡೋಣ. ಇಲ್ಲೇ ಕುಕ್ಕರ್ಗೆ ನಾನು 2 ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡೇನಿ. ಕಪ್ಪಿನ ಅಳತಿ ಇರಲಿ, ಯಾಕಂದ್ರೆ ಎಷ್ಟು ಕಡಲೆಬೇಳೆ ಹಾಕ್ತೇವಲ್ಲ ಅಷ್ಟು ಬೆಲ್ಲ ಹಾಕಬೇಕಾಗಿರ್ತೈತಿ. ಒಂದು 4-5 ಸೀಟಿ ಆದಮೇಲೆ ನಮ್ಮ ಕಡಲೆಬೇಳೆ ಚಲೋ ಬೆಂದಿತ್ತು. ಈಗ ನಾನು ಅದನ್ನು ಕಟ್ಟನ್ನು ಚಲೋ ತಂಗ ಬಸ್ಕೊಂಬಿಟ್ಟೇನಿ. ನೋಡಿರಿ, ನಿಮಗೆ ತೋರಿಸ್ತೇನೆ. ಈ ರೀತಿ ಚಲೋ ತಂಗ ಸ್ಮ್ಯಾಶ್ ಆಗಬೇಕ್ರಿ ಕಡಲೆಬೇಳೆ. ಆ ಲೆವೆಲಿಗೆ ಬೇಯಿಸ್ಕೊಂಬಿಡ್ರಿ. ಈಗ ಈ ಕಟ್ಟಿನ ನಾನು ಮುಂದಿನ ವಿಡಿಯೋದಾಗ ಕಟ್ಟಿನ ಸಾರು ಮಾಡೋದನ್ನು ತೋರಿಸ್ತೇನೆ. ಈಗ ಆ ಕುಕ್ಕರ್ಗೆ ಮತ್ತು ಅವೆಲ್ಲ ಬಸ್ತಿದ್ದ ಬೇಳೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಕುದಿಯಾಕೆ ಬಿಟ್ಟೇನಿ. ಎಲ್ಲ ಬೆಲ್ಲ ಕರಗಿದ ಮೇಲೆ ಅದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗೆಲ್ಲ ಬೆಲ್ಲ ಕರ್ಗೋಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟೇನಿ. ಈಗ ಮಿಕ್ಸರ್ ಜಾರ್ನಾಗ ಇದನ್ನು ಬಿಸಿ ಇದ್ದಾಗಲೇ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ಟೇನಿ. ನೋಡಿರಿ, ಈ ರೀತಿ ಕಡಲೆಬೇಳೆ ಇರ್ಲಾರ್ದಂಗೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ನಾವು ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನ್ನ ಮೈದಾ 3-4 ತಾಸು ಮೊದಲೇ ನೆನೆಸಿಟ್ಟಿದ್ದೆ. ಸೊ ಚಲೋ ನೆಂದಿರ್ತೈತೆ ಅಂದ್ಕೊಂಡಿದ್ದೆ. ಬಟ್ ನನಗೆ ಮೈದಾ ಹಿಟ್ಟು ಕೈ ಕೊಡ್ತು. ಇರಲಿ, ನಾನು ಹೆಂಗೋ ಸ್ಟ್ರಗಲ್ ಮಾಡ್ಕೊತ ಹೋಳ್ಗೆ ಮಾಡೇನಿ. ಮೈದಾ ಹಿಟ್ಟು ಚಲೋ ಇತ್ತಂದ್ರೆ ಹೋಳ್ಗೆ ಭಾಳ ಈಸಿಲಿ ಮಾಡ್ಕೋಬೋದು. ನೋಡಿರಿ, ಈ ರೀತಿ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ನೆನೆಸ್ಕೊಂಡು ಒಣ ಹಿಟ್ಟು ಹಚ್ಕೊಂಡು ನಾನು ಹೂರ್ಣ ಅದಕ್ಕೆ ತುಂಬಿ ನಾನಿಲ್ಲಿ ಈ ರೀತಿ ಎಲ್ಲನೂ ಬೌಲ್ ರೆಡಿ ಮಾಡ್ಕೊಂಬಿಟ್ಟೇನಿ. ಇವೆಲ್ಲ ಬೌಲ್ಸನ್ನು ಹಿಟ್ಟು ಹಚ್ಕೊಂಡು ನಾವು ಚಲೋ ತಂಗ ನಾದ್ಕೊಂಬಿಡೋಣ. ಫ್ರೆಂಡ್ಸ್, ನೋಡಿರಿ, ನನ್ನ ಕಡೆ ಹೋಳ್ಗೆ ಶೀಟ್ ಇತ್ತು, ಹೋಳ್ಗೆ ಮಾಡೋ ಹಾಳೆ ಇತ್ತು. ಸೊ ಅದ್ರ ಮೇಲೆ ಮಾಡೇನಿ. ನಿಮ್ಮ ಕಡೆ ಈ ರೀತಿ ಹೋಳ್ಗೆ ಶೀಟ್ ಇಲ್ಲ ಅಂದರೆ ನಮ್ಮ ಕಡೆ ಎಣ್ಣೆ ಪ್ಯಾಕೆಟ್ ಎಲ್ಲ ಇರ್ತಾವಲ್ಲ, ಅದನ್ನು ನೀವು ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಅದ್ರ ಮೇಲೇನೂ ನೀವು ಹೋಳ್ಗೆ ಮಾಡ್ಬೋದು. ಈ ರೀತಿ ಸ್ವಲ್ಪ ಹಿಟ್ಟು ಹಚ್ಕೊಂತ ನಾನು ಎಷ್ಟು ಬೇಕಷ್ಟು ತಳ್ಳಗೆ ನಾವು ಇದನ್ನು ಹೋಳ್ಗೆ ಮಾಡ್ಕೊಂಬಿಡೋಣ. ದಂಡಿ ದಪ್ಪ ಇರ್ಲಾರ್ದಕ್ಕಂಗೆ ಲಟ್ಟಿಸ್ಕೊಂಬಿಡೋಣ. ಇಲ್ಲೇ ಹಂಚು ಬಿಸಿಗೆ ಇಟ್ಟಿದ್ದೆ, ಅದಕ್ಕೆ ನಾನು ಎಣ್ಣೆ ಹಚ್ಕೊಂಡೇನಿ. ನೋಡಿರಿ, ಹೋಳ್ಗೆ ಶೀಟ್ ಇದ್ದಂದು ಏನು ಯೂಸ್ಫುಲ್ ಅಂತಂದ್ರೆ ನಾವು ಡೈರೆಕ್ಟ್ ಶೀಟನ್ನು ಎತ್ತಿ ಹಾಕ್ಕೊಂಬಿಡ್ಬೋದು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸುತ್ತಲಿಗೆ 2 ಸೈಡು ಕೆಂಪಗೆ ಬೇಯಿಸ್ಕೊತ ನಮ್ಮದು ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಹೂರ್ಣದ ಹೋಳ್ಗೆ ರೆಡಿ ಆಗೈತಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಿತ್ತಂತ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೆ ತಿಳಿಸ್ರಿ. ನಮ್ಮದು ಹೋಳ್ಗೆ ಶಿಕರ್ಣಿದ ಊಟ ರೆಡಿ ಆಗೈತಿ.